ಕಣು ಲೇಟು ಬಂದ್ ಕುತ್ಕೋ. ಯಪ್ಪ, ನಾನ್ ನಿನ್ ಜೊತೆ ಕುತ್ಕೊಳ್ಳಲ್ಲ. ನೀನು ಚೀಟ್ ಮಾಡಿ ಟ್ಯಾಬ್ಲೆಟ್ ತಿನ್ನಿಸ್ತ್ಯಾ. ಚೀಟ್ ಮಾಡಿ ತಿನ್ಸಿದ್ದು ನಿನ್ನ ಹೆಲ್ತಿಗಲ್ವಾ? ನನಗೆ ಟ್ಯಾಬ್ಲೆಟ್ ಇಷ್ಟ ಇಲ್ಲ ಅಷ್ಟೇ. ನಿನ್ ಕೈಯಲ್ಲಿ ಟ್ಯಾಬ್ಲೆಟ್ ತಿನ್ಸಕ್ ಆಗ್ಲಿಲ್ಲ, ನನಗಿದ್ದೆ ನಿನ್ಸತ್ತೆ. ಹೌದು, ನೀರ್ ಕೊಡುತ್ತೆ ಜೋ. ನೀರ್ ಕೊಡ್ತೀನಿ. ಬಟ್ ಒಂದು ಚಾಲೆಂಜ್. ನನಗ ಗೆದ್ಬಿಡ್ತೀಯ ನೀನು? ಮೋಸ್ಟ್ಲಿ ಗೆಲ್ತೀನಿ ಅನ್ಸುತ್ತೆ. ಸರಿ, ಅದೇನ್ ಚಾಲೆಂಜ್ ಅಂತ ಹೇಳು. ನೀರ್ ಕೊಡ್ತೀನಿ, ನೀನು ಮೇಲೆ ಎತ್ಕೊಂಡ್ ಕುಡಿಬೇಕು. ಓಕೆನಾ? ಇಷ್ಟೇನಾ? ಇದೆಲ್ಲ ಒಂದ್ ಚಾಲೆಂಜು. ಕೊಡ ಬಾಟ್ಲು. ಟ್ಯಾಬ್ಲೆಟ್ ತಿನ್ಬಿಟ್ಟೆ ನೀನು. ನಿನಗ್ ಮಾಡ್ತೀನಿ ಇರೋ. ನಾನ್ ನಿನ್ ಕೈಗೆ ಸಿಗಲ್ಲ. ರೀ ನಾನು ಏನೋ ಒಂದು ವಿಷಯ ಕೇಳ್ತೀನಿ, ಅದಕ್ಕೆ ನೀವು ನೇರವಾಗಿ ಉತ್ತರ ಕೊಡಬೇಕು. ಏನ್ ಪ್ರಭಾ, ಭಾರಿ ಉತ್ಸಾಹದಿಂದ ಇದ್ಯಾ? ಏನ್ ನಿನ್ ಮಗಳಿಗೆ ಬುದ್ಧಿ ಬಂತಾ? ಅಯ್ಯೋ, ಗೀತನ್ ವಿಷಯ ಬಿಡ್ರಿ, ಅವಳನ್ನ ಅಳಿಯಂದ್ರು ನೋಡ್ಕೊಳ್ತಾರೆ. ನಾನ್ ಮಾತಾಡ್ಬೇಕು ಅಂತಿರೋದು ಪಲ್ಲವಿ ವಿಷಯ. ಅವಳಿಗೆ ನಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ಪ್ರಭಾ, ನೀ ನಂಗೆ ತುಂಬಾ ಇಷ್ಟ ಕಣೆ. ಯಾಕೆ ಗೊತ್ತಾ? ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀಯ. ಏನ್ ವಿಷಯ? ನಿಮ್ಗೆ ಕರ್ತವ್ಯ, ಕಾನೂನು ಎಲ್ಲ ಚೆನ್ನಾಗಿ ಗೊತ್ತು ಅಂತ ನನಗೂ ಗೊತ್ತು. ಆದ್ರೆ ಅದರ ಆಧಾರದ ಮೇಲೆ ಉತ್ತರ ಹೇಳ್ಬಾರ್ದು, ಮನಸ್ಸಿಂದ ನೇರವಾಗಿ ಉತ್ತರ ಹೇಳ್ಬೇಕು. ಪಲ್ಲವಿಗೆ ನೀವು ಸಂಬಂಧದಲ್ಲಿ ಮಾವ ಆದ್ರೂ ಕೂಡ ತಂದೆ ಸ್ಥಾನದಲ್ಲಿದ್ದೀರಾ. ಅವಳು ಕೂಡ ಅದೇ ಭಾವನೆಯಲ್ಲಿ ನಿಮ್ಮನ್ನ ನೋಡ್ತಾಳೆ. ನನ್ ಕಂಡ್ರೆ ಅವಳಿಗೆ ತುಂಬಾ ಗೌರವ. ನಿಜ ಪ್ರಭಾ, ಏನ್ ವಿಷಯ ಹೇಳು. ವಿಕ್ರಾಂತ್ ಮತ್ತೆ ಪಲ್ಲವಿ ಮದ್ವೆ ಆದ್ರೆ ಅವ್ರ ಜೋಡಿ ಹೇಗಿರತ್ರಿ? ಹೇಳ್ರಿ, ನಮ್ ಪಲ್ಲವಿ ಮತ್ತೆ ವಿಕ್ರಾಂತ್ ಮದ್ವೆ ಆದ್ರೆ ಜೋಡಿ ಹೇಗಿರುತ್ತೆ? ಜೋಡಿಯಾಗಿ ಅವರಿಬ್ರು ಚಂದ, ಪರ್ಫೆಕ್ಟ್ ಮ್ಯಾಚ್. ಆದ್ರೆ ಅಲ್ಲ ರೀ, ಯಾಕೆ ನಿಮ್ಗೆ ಈ ಅನುಮಾನ ಬರೋದಕ್ಕೆ ಶುರು ಆಯ್ತು? ಮದ್ವೆ ಮೊದ್ಲು ಸರಿಯಾಗಿರ್ಬೇಕಾಗಿರೋದು ಮನಸ್ಸು. ಅವರಿಬ್ರು ಮನ್ಸಿಗೆ ಏನಾಗಿದೆ? ಇಬ್ಬರದು ಶುದ್ಧವಾದ ಮನಸ್ಸು. ನಿಜ ಪ್ರಭಾ, ಆದ್ರೆ ಪಲ್ಲವಿಗೆ ವಿಕ್ರಾಂತ್ ಬಗ್ಗೆ ತಪ್ಪು ತಿಳುವಳಿಕೆ ಇದೆ. ಇರ್ಲಿ ಬಿಡ್ರಿ, ಈಗ ನಾವಿರೋದು ಯಾಕೆ? ಆ ಅಭಿಪ್ರಾಯನ ಸರಿ ಮಾಡಿದ್ರಾಯ್ತು. ನೋಡು, ಒಂದು ವಿಚಾರದಿಂದ ಮದ್ವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಮುಖ್ಯ ವಿಚಾರದ ಜೊತೆನಲ್ಲಿ 10 ವಿಚಾರಗಳು ಹೊಂದಾಣಿಕೆ ಆದ್ರೇನೆ ಮದ್ವೆ ಆಗ್ಲಿಕ್ಕೆ ಸಾಧ್ಯ. ಓದು, ವಿದ್ಯೆ, ಕೆಲ್ಸ, ನಿಯತ್ತು ಹೆಚ್ಚು ಕಡಿಮೆ ಇದೆಲ್ಲ ಒಂದಾಗಿದೆ. ನಮ್ ಪಲ್ಲವಿಗೆ ಗಂಡ ಇಲ್ಲ, ವಿಕ್ರಾಂತ್ಗೆ ಹೆಂಡತಿ ಇಲ್ಲ. ವಿಕ್ರಾಂತ್ ಜೊತೆಲಿ ನಾವು ಹೆಚ್ಚು ಸಮಯ ಕಳೆದೇ ಇಲ್ಲ. ಆದ್ರೆ ಪಲ್ಲವಿ ಜೀವನದಲ್ಲಿ ನಡೆದಿರೋ ಘಟನೆಗಳಿಗೆ ಸಾಕ್ಷಿಗಳು ನಾವು. ನಿಜ ರೀ, ಮದುವೆ ಜೀವನ ಪಲ್ಲವಿಗೆ ಕೈ ಕೊಡ್ತು. ಇದೇ ವಿಷಯಕ್ಕೆ ಪಲ್ಲವಿನ ಇನ್ನೊಂದು ಮದ್ವೆಗೆ ಒಪ್ಸೋದಕ್ಕೆ ನಮಗ್ ಕಷ್ಟ ಆಗ್ತಾ ಇರೋದು. ಅದೇನೋಪ್ಪ, ಅದೆಲ್ಲ ನನಗೊಂದು ಗೊತ್ತಿಲ್ಲ. ಆದ್ರೆ ಒಂದು ಹೆಣ್ಣಿಗೆ
ಜೀವನ ಪೂರ್ತಿ ಪ್ರಾಮಾಣಿಕವಾಗಿ ಪ್ರೀತಿ ಮಾಡುವಂತ ಒಬ್ಬ ವ್ಯಕ್ತಿ ಜೊತೆಗಾರನಾಗಿರ್ಬೇಕು. ರೀ, ಪಲ್ಲವಿ ಹತ್ರ ಮಾತಾಡಿ ಅವಳಿಗಿದನ್ನ ಅರ್ಥ ಮಾಡಿಸ್ರಿ. ಈಗಾಗ್ಲೇ ಆಗಿರೋ ಮದ್ವೆಯಿಂದ ಅವಳು ಬಹಳಷ್ಟು ನೊಂದಿದ್ದಾಳೆ. ಈಗಲೂ ಅವಳ ಕಣ್ಣಲ್ಲಿ ನೋವಿನ ಹನಿ ಇದೆ. ಅವಳ ಜೊತೆಲಿ ಅನು ಇದ್ದಾಳೆ. ಅವಳ ಬಗ್ಗೆನೂ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಸುಮಾರಷ್ಟು ವಿಷಯ ಇದೆ ಪ್ರಭಾ. ಅಂದ್ರೆ ಪಲ್ಲವಿನ ಈ ಮದ್ವೆಗೆ ಒಪ್ಸಕ್ ಆಗೋದೇ ಇಲ್ಲ ಅಂತೀರೇನ್ರಿ? ನಾವಿಬ್ರು ಕಣ್ಮುಚ್ಚೋ ಅಷ್ಟ್ರಲ್ಲಿ ಅವಳಿಗೊಳ್ಳೆ ಭವಿಷ್ಯ ರೂಪ್ಸಕ್ ಆಗೋದೇ ಇಲ್ಲ ಅಂತೀರಾ? ಏನೇ ಪ್ರಭಾ, ಮದ್ವೆ ವಿಚಾರದಿಂದ ಶುರು ಮಾಡಿ ತಿಥಿ ವಿಚಾರದಿಂದ ಮೀಟಿಂಗ್ ಮುಗಿಸ್ತಾ ಇದ್ದಿಲ್ಲ. ವಿಕ್ರಾಂತ್ ನಿರಪರಾಧಿ ಅಂತ ಸಾಬೀತಾಗ್ಲಿ. ಪಲ್ಲವಿಗೆ ವಿಕ್ರಾಂತ್ ಬಗ್ಗೆ ಇರೋ ತಪ್ಪು ತಿಳುವಳಿಕೆ ಹೋಗ್ಲಿ. ಮದ್ವೆ ವಿಷಯನ ಪಲ್ಲವಿ ಹತ್ರ ಪ್ರಸ್ತಾಪ ಮಾಡೋದಕ್ಕೆ ನಮ್ಗೆ ಸುಲಭ ಆಗುತ್ತೆ. ಸ್ವಲ್ಪ ಕಾಯಣ ಇರು. ಮೇಡಮ್, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಪ್ಲೀಸ್ ಮೇಡಮ್. ಇಂಗಳ್ಗಿ ಅವರೇ, ಇಷ್ಟೊತ್ತು ನಾನು ಆಫೀಸಲ್ಲಿದ್ದೆ, ನೀವು ಆಫೀಸಲ್ಲೇ ಇದ್ರಿ. ಹೊರಡೋ ಟೈಮಲ್ಲಿ ಏನು? ಸಾರಿ ಮೇಡಮ್, ಪರ್ಸನಲ್ ವಿಷಯ. ಡ್ಯೂಟಿ ಅವರ್ಸ್ ಮುಗಿಲಿ ಅಂತ ಕಾಯ್ತಾ ಇದ್ದೆ. ಇಟ್ಸ್ ಓಕೆ. ಮನೆಗೆ ಹೋಗಕ್ಕೆ ನನಗೇನು ಅರ್ಜೆಂಟ್ ಇಲ್ಲ. ವಿಷಯ ಏನು ಅಂತ ಹೇಳಿ. ಮೇಡಮ್, ನನಗೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಮೇಡಮ್. ಅದಕ್ಕೆ ಟ್ರಾನ್ಸ್ಫರ್ ತಗೊಳ್ಳೋಣ ಅಂತ ಮೇಡಮ್. ಹೌದಾ? ರೀಸನ್ ಏನು ಅಂತ ನಾನು ಕೇಳಲ್ಲ. ಆದ್ರೆ ನನ್ನ ಜೊತೆ ಕೆಲಸ ಮಾಡೋರ್ನ ಮನೆ ಕೆಲ್ಸದವ್ರ ಥರ ನಾನು ಯಾವತ್ತೂ ಭಾವಿಸಲ್ಲ. ಅಯ್ಯಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಮೇಡಮ್. ನಿಮ್ಮ ಜೊತೆ ಕೆಲಸ ಮಾಡುವಾಗ ನನ್ನನ್ನು ಗೌರವವಾಗಿ ನೋಡ್ಕೊಂಡಿದ್ದೀರಿ. ಏನ್ ಗೊತ್ತಾ ಇಂಗಳ್ಗಿ ಅವರೇ, ಒಂದ್ ಜಾಗದಲ್ಲಿ ಒಂದ್ ಅಧಿಕಾರಿ ಕೆಳಗಡೆ ಒಂದಿಷ್ಟು ವರ್ಷ ಕೆಲಸ ಮಾಡಿ ಆ ಅಧಿಕಾರಿ ಚೇಂಜ್ ಆದಾಗ ಕೆಳಗಡೆ ಕೆಲಸ ಮಾಡೋರ್ ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗತ್ತೆ. ಹೊಸ ಅಧಿಕಾರಿಗಳಿಗೆ ಹೊಂದ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನ್ಸತ್ತೆ. ಅದು ಹ್ಯೂಮನ್ ಸೈಕಾಲಜಿ. ಇಲ್ಲ ಮೇಡಮ್, ನನಗೆ ನೀವು ಅಂದ್ಕೊಂಡ ಹಾಗೇನೂ ಆಗಿಲ್ಲ ಮೇಡಮ್. ನನಗೆ ನೀವು ಕೆಲಸ ಮಾಡೋ ಶೈಲಿ ತುಂಬ ಇಷ್ಟ. ಡಿಸಿಪ್ಲಿನ್ನಲ್ಲಿ ಹೆಚ್ಚು ಕಮ್ಮಿ ವಿಕ್ರಾಂತ್ ಸರ್ ಥರನೇ ನೀವು.